ಫೋನ್ಗೋಸ್ಕರ ಎಷ್ಟೊತ್ತು ಅಂತ ಕಾಯೋದು? ಅಲ್ಲಿ ಏನೇ ಆದ್ರೂ ನಂಗೆ ಹೇಳ್ಬೇಕು ಅಂತ ಹೇಳಿದೀನಿ ತಾನೆ. ಮೇಡಮ್, ಇಲ್ಲಿನ ಪರಿಸ್ಥಿತಿ ನಿಮ್ಗೆ ಗೊತ್ತಿದೆ ಅಲ್ವಾ? ಎಲ್ಲರ ಕಣ್ತಪ್ಸಿ ಫೋನ್ ಮಾಡ್ಬೇಕು ಅಂದ್ರೆ ತುಂಬಾ ಕಷ್ಟ ಪಡ್ಬೇಕು. ನೀನ್ ಕಷ್ಟ ಪಡೋದಿಕ್ಕೆ ಅಲ್ವಾ ನಿನ್ಗೆ ಕೈ ತುಂಬ ಕೊಡ್ತಾ ಇರೋದು. ಮೇಡಮ್, ತಾರಕ್ ಸರ್ನ ಮನೆ ಕರ್ಕೊಂಡ್ ಬಂದಿದ್ದಾರೆ. ಈಗ ಆರಾಮಾಗಿದ್ದಾರೆ. ಸರಿ, ನಿನ್ ಮೇಲೆ ಯಾರಿಗೂ ಅನುಮಾನ ಬಂದಿಲ್ಲ ತಾನೆ? ಇಲ್ಲ ಮೇಡಮ್ ಅವರೇ, ಎಲ್ಲರೂ ಮಯೂರಿ ಮೇಲೆ ಅನುಮಾನ ಪಡ್ತಾ ಇದ್ದಾರೆ. ಈಗ್ಲೂ ಅಷ್ಟೇ ನಾಟಿ ಔಷಧಿ ವಿಷಯನ ಹೇಳ್ಬಿಡ್ತೀನಿ ಅಂತ ಹೊರಟಿದ್ಲು. ಆದ್ರೆ ದೊಡ್ಡ ಯಜಮಾನ್ರು ತಡೆದ್ರು. ಇಂಥ ಕೆಲಸ ಮಾಡ್ಬೇಡ ಅಂತ ಹೇಳಿದ್ರು. ಇದ್ರಲ್ಲಿ ನಿಂತಪ್ಪೇನೂ ಇಲ್ಲ, ಯಾರೋ ಬೇಕು ಅಂತಾನೆ ಔಷಧಿ ಬದಲಾಯಿಸ್ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ರು. ಒಳ್ಳೇದೇ ಆಯ್ತು. ಇಷ್ಟು ವಿಷಯ ಸಿಕ್ಕಿದಕ್ಕೆ ಅದಕ್ಕೆ ಹೊಸ ಕತೆ ಹೆಣಿಯೋದಕ್ಕೆ ನನಗೆ ಚೆನ್ನಾಗಿ ಗೊತ್ತು. ಈಗ ನಾನು ಹೇಳ್ದಾಗ ಮಾಡು, ಆಮೇಲೆ ನೋಡು ಕತೆ ಎಷ್ಟು ಥ್ರಿಲ್ ಆಗಿರುತ್ತೆ ಅಂತ. ಏನ್ ಮಾಡ್ಬೇಕು ಮೇಡಮ್? ಸೂಪರ್ ಮೇಡಮ್, ಖಂಡಿತ ಇದಾಗೆ ಆಗುತ್ತೆ. ನೀವು ಹೇಳ್ದಾಗೆ ಮಾಡ್ತೀನಿ. ಇನ್ನೊಂದು ವಿಷಯ ನೆನಪಲ್ಲಿರ್ಲಿ, ಈ ವಿಷಯದಲ್ಲಿ ಯಾವುದೇ ಎಡವಟ್ಟಾಗಬಾರ್ದು. ಸ್ವಲ್ಪ ಎಚ್ಚರ ತಪ್ಪಿದ್ರೂ ನೀನು ನಾನು ಇಬ್ರು ಸಿಕ್ಕಾಕೋತೀವಿ. ಆಮೇಲೆ ಆ ಮನೆ ಬಾಗ್ಲು ನನಗೆ ಶಾಶ್ವತವಾಗಿ ಕ್ಲೋಸ್ ಆಗ್ಬಿಡುತ್ತೆ. ಹಾಗಾಗೋದಕ್ಕೆ ನಾನು ಬಿಡ್ತೀನಾ ಮೇಡಮ್? ನೀವು ಹೇಳಿರೋದನ್ನ ಚಾಚು ತಪ್ಪದೆ ಮಾಡ್ತೀನಿ. ಮಾಡಲೇಬೇಕು ರೇಣುಕಾ. ಇಲ್ಲಿವರೆಗೂ ರಾಜೇಶ್ವರಿಗೆ ಆ ಮನೆ ಕೆಲಸದವಳು ತನ್ನ ಮನೆ ಸೊಸೆ ಆದ್ಲು ಅನ್ನೋ ಕೋಪ ಮಾತ್ರ ಇತ್ತು. ಆದ್ರೆ ಈಗ ಆ ಮಯೂರಿ ಅವ್ರ ಮಗನಿಗೆ ಔಷಧಿ ಕೊಟ್ಟು ಸಾಯಿಸೋದಕ್ಕೆ ನೋಡಿದ್ಲು ಅನ್ನೋ ಕೋಪನೂ ಸೇರ್ಕೊಂಡಿದೆ. ಅದಿನ್ನು ಜಾಸ್ತಿಯಾಗಿ ಜ್ವಾಲಾಮುಖಿಯಾಗಿ ಆ ಮಯೂರಿನ ಕೊಲ್ಲೋ ಮಟ್ಟಕ್ಕೆ ಹೋಗ್ಬೇಕು. ಹಾಗೆ ನೀನ್ ಮಾಡ್ಬೇಕು. ಖಂಡಿತ ಮಾಡೇ ಮಾಡ್ತೀನಿ ಮೇಡಮ್. ನನ್ನ ಮೇಲೆ ಇಷ್ಟು ನಂಬಿಕೆ ಇಟ್ಟು ಕೆಲಸ ವಹಿಸಿದೀರಾ ಅಂದಮೇಲೆ ಈ ಕೆಲಸ ಮಾಡೇ ಮಾಡ್ತೀನಿ. ನಿಮ್ಮ ಆಸೆ ನೆರವೇರಿಸ್ತೀನಿ. ಸರಿ, ಹಾಗೆ ಮಾಡು. ನನಗೆ ಇನ್ಫಾರ್ಮೇಶನ್ ಕೊಡ್ತಾನೆ ಇರು. ಸರಿ ಮೇಡಮ್. ಮಯೂರಿ, ಈಗ ನೀನು ನಾನ್ ಹೇಳ್ದಿರೋ ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಂಡಿದ್ಯಾ. ಇನ್ನು ನಿನಗೆ ಸಾವೇ ಕತೆ. ನೋಡಿದ್ಯಕ್ಕ, ಆ ತೆಂಗಿನ ಚಿಪ್ಪು ಎಲ್ಲಾನು ಹೇಗೆ ಅಮರ್ಸ್ಬಿಟ್ಲು ಅಂತ. ನೀನ್ ಹೇಳೋ ಹಾಗೆ ಮಯೂರಿ ಮಗು ಮಾಡ್ಕೊಳ್ಳೋಕೆ ತಾರಕ್ಗೆ ನಾಟಿ ಔಷಧಿ ಕೊಟ್ಟಿಲ್ಲ. ಕುಡ್ತಾ ಬಿಡಿಸ್ಬೇಕು ಅನ್ನೋದಕ್ಕೆ ಕೊಟ್ಟಿದ್ದಾಳೆ ಅನ್ಸುತ್ತೆ. ನೀನು ಒಂದೊಂದ್ಸಲ ನಿಮ್ಮ ಅಪ್ಪನ ತರನೇ ಆಡ್ತೀಯ ಸಮ್ಮು. ಅಲ್ಲ, ನಿನ್ಗೆ ಯಾಕೆ ಅವಳ ಮೇಲೆ ಇಷ್ಟೊಂದು ನಂಬಿಕೆ ಅಂತ? ಅವಳು ನಾನ್ ಕರ್ಕೊಂಡ್ಬಂದಿರೋ ಹುಡುಗಿ. ಅಷ್ಟು ಸುಲಭವಾಗಿ ತಪ್ಪು ಮಾಡಲ್ಲ ಅನ್ನೋ ನಂಬಿಕೆಯಿಂದ ಹೇಳ್ತಾ ಇದ್ದೀನಿ. ಅಕ್ಕ, ಅದು ನಂಬಿಕೆ ಅಲ್ಲ ಕಣೆ, ಮೂಡ್ ನಂಬಿಕೆ. ಆಯ್ತು, ಈಗ ನೀನ್ ಹೇಳ್ದಂಗೆ ಆ ಮಯೂರಿ ಅಣ್ಣ ಕುಡ್ತಾ ಬೆಡ್ಸಕೇನೆ ಔಷಧಿ ಕೊಟ್ಟಿದ್ದಾಳಂತ ಇಟ್ಕೋ. ಆದ್ರೆ ನಮಗ್ ಬೇಕಾಗಿರೋದು ಅಣ್ಣ ಕುಡಿಯೋದನ್ನ ಬಿಡೋದಲ್ಲ ತಾನೆ. ಅಕಸ್ಮಾತ್ ಅವನೇನಾದ್ರೂ ಕುಡಿಯೋದನ್ನ ಬಿಟ್ರೆ ನಮ್ ಪ್ಲಾನ್ ಎಲ್ಲ ಫ್ಲಾಪ್ ಆದಂಗ್ ಕಣೆ. ಹೌದು ಸಮ್ಮು, ತಾರಕ್ ಎಲ್ಲಿವರೆಗೂ ಕುಡಿತಾ ಇರ್ತಾನೆ ಅಲ್ಲಿವರೆಗೂ ನಿನ್ನ ಮಾತನ್ನ ಕೇಳ್ತಾ ಇರ್ತಾನೆ. ಅಲ್ಲಿವರೆಗೂ ನಿನ್ನ ಆಟ ಆಡಂಬರ ಎಲ್ಲ ನಡೆಯುತ್ತೆ. ಒಂದು ವೇಳೆ ಅವನು ಕುಡಿತಾ ಬಿಟ್ಟು ಆ ಮಯೂರಿ ಮಾತನ್ನ ಕೇಳೋಕೆ ಶುರು ಮಾಡಿಬಿಟ್ರೆ ನಿನ್ನ ಮಾತಿಗೆ ಡೋಂಟ್ ಕೇರ್ ಅನ್ಬಿಡ್ತಾನಷ್ಟೇ. ನಿಮ್ ಮಾತಿನ ಅರ್ಥ ನನಗಿದೆಲ್ಲ ಗೊತ್ತಿಲ್ಲ, ನಿಮ್ಮಿಂದ ತಿಳ್ಕೋಬೇಕು ಅಂತನಾ? ತಿಳ್ಕೊಳ್ಳೋದಲ್ಲ ಸಮ್ಮು, ಎಚ್ಚರಿಸ್ತಾ ಇರೋದು. ಒಂದು ವೇಳೆ ನಿನ್ನ ತಮ್ಮ ಒಳ್ಳೆಯವನಾಗ್ಬಿಟ್ರೆ ಅವನಿಂದ ಆಸ್ತಿ ಬರ್ಕೊಳ್ಳೋದು ಹೇಗೆ? ಆಮೇಲೆ ನಾವು ಇಲ್ಲಿವರೆಗೂ ಮಾಡಿರೋ ಫೋರ್ಜರಿ ಕೆಲಸಗಳೆಲ್ಲ ಕಂಡಿಡ್ದು ನಮಗೆ ಬಿಡು ಕಾಸು ಕೊಡದೆ ಮನೆಯಿಂದ ಆಚೆ ಹಾಕ್ಬಿಡ್ತಾನಷ್ಟೇ. ಆಮೇಲೆ ನಮ್ಮ ಪಾಡು ಏನಾಗುತ್ತೆ ಅಂತ ಯೋಚನೆ ಮಾಡ್ತಿದ್ರೆ ಎರಡೂ ಕಣ್ಣಿಂದ ರಕ್ತ ಕಣ್ಣೀರ್ ಬರುತ್ತೆ ಅಷ್ಟೇ. ಈ ಸಮಂತ ಇರೋವರೆಗೂ ಹಾಗಾಗೋದಕ್ಕೆ ಬಿಡ್ತೀನಿ ಅಂತ ಅನ್ಕೊಂಡಿದ್ದೀರಾ? ನನಗೆ ಕಣ್ಣೀರು ಬರ್ಸೋಕ್ಕೂ ಗೊತ್ತು, ಕಣ್ಣೀರು ಬರ್ಸೋಕ್ಕೂ ಗೊತ್ತು.
ಯಾವುದೇ ಕಾರಣಕ್ಕೂ ಅವ್ನು ಕುಡಿಯೋದನ್ನ ನಿಲ್ಸೋದಕ್ಕೆ ನಾನ್ ಬಿಡೋದಿಲ್ಲ. ನೀನ್ ಬಿಡೋದಿಲ್ಲ ಅಂತ್ಯ. ಆ ತೆಂಗಿನ ಚಿಪ್ ನೋಡಿದ್ರೆ ಕುಡಿಯೋದನ್ನ ಬಿಡಿಸ್ತೀನಿ ಅಂತ ಹೋರಾಡ್ತಾ ಇದ್ದಾಳೆ. ನಿಮ್ಮಿಬ್ರಲ್ಲಿ ಗೆಲ್ಲೋದ್ ಯಾರು? ಗೆಲ್ಲೋದು ನಾನೇ. ಮಯೂರಿ ನಾನು ಹೇಗ್ ಕೀಕ್ ಕೊಡ್ತೀನೋ ಹಾಗಾಡೋ ಗೊಂಬೆ. ಅವಳಿಗೆ ಸ್ವಂತ ಯೋಚನೆ ಅನ್ನೋದು ಇಲ್ಲ. ತಾರ ಕುಡಿಲಿ ಬಿಡ್ಲಿ, ಮಯೂರಿಗೇನು ಆಗ್ಬೇಕಾಗಿಲ್ಲ. ಅವಳಿಗೆ ಈ ರೀತಿ ಯೋಚನೆ ಬರೋ ಹಾಗೆ ಮಾಡಿರೋದು ನಮ್ ಡ್ಯಾಡ್. ಅದಕ್ಕೆ ಈ ರೀತಿ ಮಾಡಿದಾಳೆ. ಆದ್ರೆ ಮೊದಲನೇ ಪ್ರಯತ್ನದಲ್ಲೇ ಸರಿಯಾಗಿ ಸೋತಿದ್ದಾಳೆ. ಇನ್ ಮುಂದೆ ಈ ರೀತಿ ಕೆಲಸ ಮಾಡ್ಬೇಕಾದ್ರೆ 100 ಸಲ ಯೋಚನೆ ಮಾಡ್ತಾಳೆ. ಹಾಗಾಗಿ ಅವಳು ನಮ್ ಕೆಲ್ಸಗಳಿಗೆ ಅಡ್ಡಿ ಆಗಲ್ಲ. ಸರಿ, ನಾನು ಇದನ್ನ ಒಪ್ಕೋತೀನಿ. ಆದ್ರೂ ಅವಳು ನಿನ್ ಕೈ ಮೇರಿ ಉಲ್ಟಾ ಹೊಡೆದ್ಲು ಅನ್ಕೋ, ಆಗೇನ್ ಮಾಡ್ತೀಯಾ? ರಾಜೇಶ್ವರಿ, ಇಷ್ಟೊಂದು ಕೋಪ ಮಾಡ್ಕೊಳ್ಳೋದ್ರಲ್ಲಿ ಏನು ಅರ್ಥ ಇಲ್ಲ. ಕೋಪ ಮಾಡ್ಕೊಂಡ್ರೆ ನಮ್ಗೆ ಯಾವುದೇ ಸ್ಪಷ್ಟತೆ ಸಿಗಲ್ಲ. ಏನಿವಾಗ ಕೋಪದ ಬಗ್ಗೆ ಪ್ರವಚನ ಕೊಡೋದಕ್ ಬಂದಿದ್ದೀರಾ? ಇದನ್ನೆಲ್ಲ ಆ ನಿಮ್ ಸೊಸೆ ಅಂತ ಅನಿಸ್ಕೊಂಡಿದ್ದಾಳಲ್ಲ, ಅವಳ ಹತ್ರ ಹೋಗಿಟ್ಕೊಳ್ಳಿ. ಇದನ್ನೇ ಬೇಡ ಅಂತಿರೋದು. ನಿನ್ ಮನ್ಸಿನ ನೋವನ್ನ ಹೊರಗಾಕೋಕೆ ಯಾರು ಸಿಕ್ತಿಲ್ಲ ಅಂತ ಎಲ್ಲ ಸಿಟ್ಟನ್ನು ಮಯೂರಿ ಮೇಲೆ ಹಾಕ್ತಿದ್ಯಾ? ನೀನ್ ಈ ರೀತಿ ಮಾಡೋದ್ರಿಂದ ಯಾರು ನೆಮ್ಮದಿಯಾಗಿರೋದಕ್ಕಾಗೋದಿಲ್ಲ. ನಿನ್ಗೆ ಅವಳು ಇಷ್ಟ ಇಲ್ಲ ಅಂದ್ರೆ ನಿನ್ ಮನಸ್ಸಿನಿಂದ ಅವಳನ್ನು ತೆಗೆದಾಕೋ. ಅದನ್ ಬಿಟ್ಟು ಸಣ್ಣ ಪುಟ್ಟ ವಿಷಯಕ್ಕೆ ಅವಳನ್ನ ಮಧ್ಯ ತಂದು ಯಾಕೆ ದ್ವೇಷನ್ ಬೆಳೆಸ್ಕೊತಿದ್ಯಾ? ಪರವಾಗಿಲ್ಲ ಚಂದ್ರು, ಬೆಣ್ಣೆಲ್ ಕೂದ್ಲು ತೆಗೆಯೋತರ ನಾಜುಕಾಗಿ ಮಾತಾಡೋದನ್ನು ಕಲ್ತ್ಬಿಟ್ಟಿದ್ದೀರಾ. ಇದೆಲ್ಲ ಕೆಲಸದವಳು ಹೇಳ್ಕೊಟ್ಲಾ? ಆ ಹುಡುಗಿ ಅಂತೋಳಲ್ಲ ರಾಜೇಶ್ವರಿ. ತಾನಾಯ್ತು ತನ್ನ ಬದುಕಾಯ್ತು ಅಂತ ಬದುಕ್ತಿರೋಳು.